ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಎಲ್ಲ ಚೆನ್ನಾಗಿದೆ ಚಾನಲ್ಗೆ ಸ್ವಾಗತ. ನಾನಿವತ್ತು ರಾಗಿ ಮುದ್ದೆನ ಸಾಫ್ಟಾಗೆ ಗಂಟು ಇಲ್ಲದೆ ಇರೋ ರೀತಿ ಸುಲಭವಾಗಿ ಎಲ್ಲರೂ ಮಾಡ್ಕೊಳ್ಬೋದಾದ ರೀತಿನ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಈಗ ತೋರಿಸಿದ ಲೋಟದ ಅಳತೆಯಲ್ಲಿ 3 ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ. ಬಾಣಲಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸುಮಾರು ಒಂದು 1/4 ಕಪ್ನಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ನಾನು 4 ಮೀಡಿಯಮ್ ಮುದ್ದೆ ಆಗುವಷ್ಟು ಮುದ್ದೆನ ಮಾಡ್ತಾಯಿದ್ದೀನಿ. ಇದನ್ನು ಗಂಟಿಲ್ದಿರೋ ರೀತಿ ಚೆನ್ನಾಗೆ ಮಿಕ್ಸ್ ಮಾಡ್ತಾ ಇರಬೇಕು. ಈ ಹಂತದಲ್ಲಿ ಕೈನ ಬಿಡಬೇಡಿ, ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಇರಿ. ಆವಾಗ ಅದು ತಿಕ್ಕಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಆಗ್ತಾ ಇದೆ. ತಿಕ್ಕಾಗಿ ಸ್ವಲ್ಪ ಬಾಯ್ಲ್ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಕೈನ ತಿರುಗಿಸೋದನ್ನು ನಿಲ್ಲಿಸ್ಬೇಕು, ಇಲ್ಲಾಂದರೆ ಗಂಟು ಆಗಿಬಿಡುತ್ತೆ. ಈ ರೀತಿ ಮೀಡಿಯಮ್ ಉರಿನಲ್ಲಿ ತಿರುಗಿಸ್ತಾ ಇರಿ. ತುಂಬ ಸಣ್ಣ ಉರಿ ಇಟ್ಕೋಬೇಡಿ, ಮೀಡಿಯಮ್ ಟು ಹೈ ಫ್ಲೇಮಲ್ಲೇ ಇರಲಿ ಈ ಹಂತದಲ್ಲಿ. ಸೊ ಗಟ್ಟಿ ಆಗ್ತಾ ಬರುತ್ತೆ. ಗಟ್ಟಿ ಆಗ್ತಾ ಬಂದು ಕುದ್ದು ಬಂದಾಗ ನಾವು ಸ್ವಲ್ಪ ಹೊತ್ತು ಸಣ್ಣ ಮಾಡಿ ಬಿಡೋಣ. ನೋಡಿ, ಇವಾಗ ಕುದ್ದು ಬರ್ತಾ ಇದೆ. ಈ ರಾಗಿ ಮುದ್ದೆ ಎಲ್ಲರೂ ಸುಲಭವಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು. ನಾವು ಮಾಡಿದ್ರೆ ಗಂಟಾಗುತ್ತೆ, ಗಟ್ಟಿ ಆಗುತ್ತೆ, ತುಂಬ ಹಾರ್ಡ್ ಆಗುತ್ತೆ ಅಂತೆಲ್ಲ ಅಂದ್ಕೊಳ್ದಿರೆ ಈ ಮೆಷರ್ಮೆಂಟಲ್ಲಿ ಫಾಲೋ ಮಾಡಿದ್ರೆ ಎಲ್ಲರೂ ಕೂಡ ಪರ್ಫೆಕ್ಟಾಗಿ ಮುದ್ದೆ ಮಾಡ್ಕೊಳ್ಬೋದು. 1-2 ಬಾರಿ ಅದು ಪ್ರಾಪರ್ ಶೇಪಲ್ಲಿ ಬರದೇ ಇರ್ಬೋದು, ಆದರೆ ಮಾಡ್ತಾ ಅದು ಶೇಪಲ್ಲೂ ಸಹ ಬರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಕುದಿ ಬಂದಾಗ 5 ನಿಮಿಷ ಸಣ್ಣ ಮಾಡಿ ಕುದಿಲಿಕ್ಕೆ ಬಿಟ್ಬಿಡೋಣ. ಇದು ಚೆನ್ನಾಗೆ ಕುದ್ದು ಚೆನ್ನಾಗಿ ಬೇಯಬೇಕು. ಇದು ಈ ಸರಿ ನೋಡಿ, ಹಿಂಗೆ ಈ ರೀತಿ ಎತ್ತು ಹಾಕಿದ್ರೆ ನಿಮಗೆ ಒಂದು ಟ್ರಾನ್ಸ್ಪರೆಂಟ್ ಇದರಾಗಿ ಫಾರ್ಮ್ ಆಗಿರುತ್ತೆ. ತುಂಬ ಹಿಟ್ಟಿಟ್ಟು ಥರ ಕಾಣಿಸ್ತಾ ಇರಲ್ಲ, ಟ್ರಾನ್ಸ್ಪರೆಂಟಾಗಿ ಗ್ಲಾಸಿಯಾಗಿ ಆಗಿರುತ್ತೆ. ಹೀಗಾಗಿದೆ ಅಂತಂದರೆ ಸರಿ ಚೆನ್ನಾಗಿ ಬೆಂದಿದೆ ಅಂತ. ಈ ಹಂತದಲ್ಲಿ ನಾವು ಮತ್ತಷ್ಟು ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಸುಮಾರು ಅರ್ಧದಿಂದ 3/4 ಕಪ್ ಆಗುವಷ್ಟು ಹಿಟ್ಟನ್ನು ಇಲ್ಲಿ ಸೇರಿಸ್ಕೊಳ್ತೀನಿ. ನೀವು ಫಸ್ಟು ಅರ್ಧ ಕಪ್ ಹಾಕ್ಕೊಳ್ಳಿ, ಆಮೇಲೆ ನೋಡಿಕೊಂಡು ಬೇಕಂದರೆ ಮತ್ತೆ ಸೇರಿಸ್ಕೊಳ್ಬೋದು. ಈ ಹಂತದಲ್ಲಿ ಉರಿ ಹೈಯಲ್ಲೇ ಇರಲಿ, ಕ್ವಿಕ್ಕಾಗೆ ಮಿಕ್ಸ್ ಮಾಡ್ಕೊಳ್ಳಿ, ಆವಾಗ ಗಂಟೆಲ್ಲ ಆಗೋದಿಲ್ಲ. ಕ್ವಿಕ್ಕಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ, ಮುದ್ದೆದು ಸರಿ ಆ ಕಡೆ ಈ ಕಡೆ ಸಿಡಿದು ಕೈ ಮೇಲೆ ಸಿಡಿದು ಬಿಸಿ ಆಗೋಷ್ಟು ಸಾಧ್ಯತೆ ಇರುತ್ತೆ. ನೋಡಿ, ಸ್ವಲ್ಪ ತೆಳ್ಳಗಾಯಿತು, ನಾನು ಮತ್ತಷ್ಟು ಸೇರಿಸಿದ್ದೀನಿ. ಸೊ ಒಟ್ಟಾರೆ ಒಂದು 3/4 ಕಪ್ಪಷ್ಟು ರಾಗಿ ಹಿಟ್ಟನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನಾನು ಮಾಡ್ತಿರೋದು ತುಂಬಾ ಸಾಫ್ಟಾಗಿ ಮಾಡ್ತಾ ಇರೋ ಮುದ್ದೆ, ತುಂಬ ಹಾರ್ಡಾಗಿರೋ ಮುದ್ದೆನ ಮಾಡ್ತಾಯಿಲ್ಲ. ಇದು ವಯಸ್ಸಾದವರು ಎಲ್ಲರೂ ಸಹ ಈಸಿಯಾಗೇ ನುಂಗ್ಬೋದು ಮುದ್ದೆನ. ಸೊ ನಾನು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇನ್ನೊಂಚೂರು ಗಟ್ಟಿ ಬೇಕು ಅಂದರೆ ಇನ್ನೂ ಒಂದು ಟೇಬಲ್ ಸ್ಪೂನಷ್ಟು ಹಿಟ್ಟನ್ನು ಸೇರಿಸ್ಕೊಳ್ಬೋದು. ಈ ರೀತಿ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಮತ್ತೆ 2 ನಿಮಿಷ ಸಣ್ಣ ಉರಿ ಮಾಡಿ ಬಿಟ್ಬಿಡೋಣ. ಈ ಹಿಟ್ಟು ಹಾಕಿರೋದು ಸಹ ಚೆನ್ನಾಗಿ ಬೆಂದ್ಕೊಳ್ಳಿ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಗಟ್ಟಿಗಾಯಿತು. ಈ ರೀತಿ ಚೆನ್ನಾಗೆ ಕೈ ಆಡಿಸ್ಕೊಂಡು, ರಾಗಿ ನಿಮ್ಮೆಲ್ರಿಗೂ ತಿಳಿದಿರೋ ಹಾಗೆ ತುಂಬಾ ಒಳ್ಳೆ ಮಿಲ್ಲೆಟು, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ನೀವು ಸಹ ನಿಮ್ಮ ಮನೆಯಲ್ಲಿ ಈ ರೀತಿ ರಾಗಿ ಮುದ್ದೆನ ಮಾಡ್ಕೊಳ್ಳಿ, ಸುಲಭವಾಗಿ ಮಾಡ್ಕೊಳ್ಬೋದು. ನೋಡಿ, ನಾನು ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಅದರಲ್ಲಿ ಕೈ ಎತ್ಕೊಂಡು ಮುಟ್ಟು ನೋಡಿದ್ರೆ ಕೈಗೆ ಅಂಟಬಾರ್ದು, ಅಷ್ಟಾಗಿದ್ದರೆ ಮುದ್ದೆ ಬೆಂದಿದೆ ಅಂತ. ಈಗ ನಾನು ಕೆಳಗಿಟ್ಕೊಂಡು, ಇದು ಮರದ್ದು ಕೈ ಬಟ್ಲು ಅಂತ ಹೇಳ್ತೀವಿ ನಾವು, ಅದನ್ನು ತೊಗೊಂಡಿದ್ದೀನಿ. ಅದಕ್ಕೆ ನೀರು ಹಾಕಿ ಒದ್ದೆ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಮುದ್ದೆ ಅಷ್ಟು ಹಿಟ್ಟನ್ನು ತಗೊಂಡು ಸ್ವಲ್ಪ ನೀರನ್ನ ಸೈಡಿಗೆಲ್ಲ ಹಾಕ್ಕೊಂಡು, ಕೈಗೂ ಸಹ ನೀರು ಹಾಕ್ಕೊಂಡು, ಆವಾಗ ಬಿಸಿ ತಾಗೋದಿಲ್ಲ, ಹಾಕ್ಕೊಂಡು ಸ್ವಲ್ಪ ಹೀಗೆ ಮಾಡಿಕೊಂಡ್ರೆ ನಿಮಗೆ ಮುದ್ದೆ ರೆಡಿ ಆಗುತ್ತೆ. ನಿಮ್ಮ ಹತ್ರ ಈ ರೀತಿ ಕೈ ಬಟ್ಲಿಲ್ಲ ಅಂದರೆ ನಾರ್ಮಲ್ ಸ್ಟೀಲ್ ತಟ್ಟೆನಲ್ಲೂ ಮಾಡ್ಕೋಬೋದು, ಇಲ್ಲ ಸ್ಟೀಲ್ ಬಟ್ಲಿಗೂ ಸಹ ಮಾಡ್ಕೋಬೋದು. ಅಡೀಲಿ ಸ್ವಲ್ಪ ನೀರು ಹಾಕಿ ಆಮೇಲೆ ಹಿಟ್ಟು ಹಾಕ್ಕೊಂಡು ಸುಮ್ಮನೆ ಅಲ್ಲಾಡಿಸ್ಕೊಳ್ಳಿ, ಸಾಕಾಗತ್ತೆ. ಮೊದಲಿಗೆ 1-2 ಬಾರಿ ಪ್ರಾಪರ್ ಶೇಪ್ ಇಲ್ಲ ಅಂದ್ರೂ ಏನು ತೊಂದರೆ ಇಲ್ಲ, ನಿಧಾನಕ್ಕೆ ಮಾಡ್ಕೊಳ್ಬೋದು. ನೋಡಿ, ಈಗ ಸಾಫ್ಟಾಗೆ ಮುದ್ದೆ ರೆಡಿ ಆಯಿತು. ಹೀಗೆ ಮತ್ತಷ್ಟು ವೀಡಿಯೋನ ನಾವು ನಮ್ಮ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ,
ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಖುಷಿಯಾಗ್ತೀನಿ. ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.